ನೀವು KPCC ಅಧ್ಯಕ್ಷರಾಗ್ರಿ, ನಮಗೆ ನೀವು ಬಿಟ್ಟು ಕೊಡ್ರಿ ಅಂತೇಳಿ ಅದೇ ಕಾಲಕ್ಕೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯಿ ಅವರಿಗೂ ಸಹಿತ ಕೇಳ್ತಾ ಇದ್ದಾರೆ. ಆಯ್ತಪ್ಪ ನೀವು ಮಾಡಿದ್ರಲ್ರಿ 3 ವರ್ಷ, ಇನ್ನೊಬ್ರು ಬಿಟ್ಟು ಕೊಡ್ರಿ ಅನ್ನುವಂಥ ಮಾತು. ಈ ರೀತಿಯಾದ ಚರ್ಚೆಗಳು ಬೆಳಗಾವಿ ಜಿಲ್ಲೆ ತುಂಬ ನಡೀತಾ ಇದ್ದಾವೆ. ಅದರಲ್ಲೂ ಲಕ್ಷ್ಮಣ ಸವದಿ ಆಗಿರ್ಬೋದು, ಭರಮಗೌಡ ಕಾಗೆಯವರಾಗಿರ್ಬೋದು, ಅದೇ ಕಾಲಕ್ಕೆ ನಮ್ಮ ಅಶೋಕ್ ಪಟ್ಟಣ ಮತ್ತು ಮಹಂತೇಶ್ ಗೌಜರಿಗೆ ವಯಸ್ಸು ಸಣ್ಣವರಾದ ಸಹಿತ ಅವರು ಸಾಕಷ್ಟು ಆರಿಸಿ ಬಂದಂಥವ್ರು ಇದ್ದಾರೆ ಬೈಲಹೊಂಗಲ ಏರಿಯಾದಲ್ಲ. ಹೀಗಾಗಿ ಇವ್ರ ಡಿಮಾಂಡ್ಸ್ಗಳು ಹೆಚ್ಚಾಗ್ತಾ ಇದ್ದಾವೆ. ಇದಕ್ಕೆ ನಮ್ಮ DKಶಿ ಅವರ ಈ ಮಿನಿಸ್ಟರ್ ಎಕ್ಸ್ಪಾನ್ಷನ್ ಮಾಡೋ ಬಂದ ಯಾರಿಗೆ ಆದ್ಯತೆ ಕೊಡಬಹುದು ಅನ್ನುವಂಥದ್ದು ಅಂತೂ ಒಂದು ಮಾತಂತೂ ಕ್ಲಿಯರ್ ಆಗ್ತಾ ಇದೆ. ಇಲ್ಲ ಒಬ್ರಿಗೊಂದೇ ಪೋಸ್ಟ್ ಅನ್ನುವಂಥ ನೆಲೆಯಲ್ಲಿ ಏನಾದರೂ ನಿರ್ಧಾರ ಆದ್ರೆ ಸತೀಶ್ ಅವ್ರಿಗೂ ಮತ್ತು ಜೊತೆಗೆ ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವ್ರಿಗೂ ಸಹಿತ ಬದಿಗೆ ಸರಿಸುವಂಥ ಸಾಧ್ಯತೆಗಳು ಅದಾವ ಅನ್ನುವಂಥ ಪ್ರಶ್ನೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಯಾಕಂತಂದ್ರೆ ಈಗ ಅನುಭವಿಸಿದ್ದಾರೆ 3 ವರ್ಷ, ಉಳಿದವ್ರಿಗೆ ಸಿಗಲಿ. ಅದರೊಳಗೆ ಹೆಂಗೆ ಕೌಸರಿಗೆ ಅವ್ರಿಗೆ ಇರ್ಬೋದು, ಲಕ್ಷ್ಮಣ ಸವದಿ ಅವ್ರಿಗೆ ಇರ್ಬೋದು, ಗಣೇಶ್ ಹುಕ್ಕೇರಿ ಅವ್ರಿಗೆ ಕೊಡಲಿ, ಮತ್ತು ಹಿರಿಯರಂತ ಅಶೋಕ್ ಪಟ್ಟಣ ಅವ್ರಿಗೆ, ಇವ್ರು 4 ಮಂದಿಯೊಳಗೆ ಯಾರಿಗೆ ಕೊಡಲಿ ಅಂತ. ರಾಜು ಸೇಠರು ಅವರು ವಯಸ್ಸು ದೊಡ್ಡದು, ಅವ್ರಿಗೆ ಸಿಗಬೇಕು ಅನ್ನೋಂಥ ಮಾತು ಕೇಳ್ತಾ ಇದ್ದ ಮೈನಾರಿಟಿ ಒಳಗೆ. ಅದು ಎಷ್ಟು ಮಟ್ಟಿಗೆ ಆಗ್ತದೋ ಗೊತ್ತಿಲ್ಲ. ಬಟ್ ಮೇನ್ ಮುಖ್ಯವಾಗಿ ಅಶೋಕ್ ಪಟ್ಟಣ್, ಮಹಂತೇಶ್ ಕೌಸಲಗಿ, ಲಕ್ಷ್ಮಣ ಸವದಿ ಮತ್ತು ನಮ್ಮ ಇನ್ನೊಬ್ಬರು ಏನಪ್ಪ ಗಣೇಶ್ ಹುಕ್ಕೇರಿ ಅಂದರೆ ಪ್ರಕಾಶ್ ಹುಕ್ಕೇರಿ ಅವರು ತಮ್ಮ ಮಗನ ಮಾಡಬೇಕು ಅನ್ನೋಂಥ ಪ್ರಯತ್ನ ನಡೆಸಿದ್ರು. ಅಂದ್ರೆ ರಾಜಕೀಯವಾಗಿ ಬೆಳಗಾವಿ ಜಿಲ್ಲೆ ಪೂರ್ತಿಯಾಗಿ ಇವತ್ತು ನಮ್ಮಲ್ಲಿ 4 ಜನರು ಮಿನಿಸ್ಟರ್ ಮಾಡಿ ರೆಡ್ಡಿ ಇಲ್ಲ ಅನ್ನುವಂಥ ಮಾತು ಬರ್ತಾ ಇದ್ದಾವೆ. ಬಟ್ DKಶಿ ಅವರು ಯಾರನ್ನ ಆಯ್ಕೆ ಮಾಡ್ಕೋಬೋದು. ಇಲ್ಲಿವರೆಗೆ ಮಾತ್ರ ಸಿದ್ದರಾಮಯ್ಯರ ಒಂದು ಏನಪ್ಪ ಅಂದ್ರೆ ಒಂದು ಆಶ್ರಯದಲ್ಲಿ ಬೆಳೆದಂಥ ಅವರು ಗುರುಗಳಾಗಿ ಅವ್ರ ಜೊತೆಗೆ ಬೆಳೆದು ಬಂದಂಥ ಸತೀಶ್ ಅವರಿಗೆ ಈ ಸಲ ಒಂದು ಸ್ವಲ್ಪ ಹಡಲ್ ಸ್ಟಾರ್ಟ್ ಆಗೋಣ, ಅಡೆತಡೆಗಳು ಸ್ಟಾರ್ಟ್ ಆಗೋಣ ಅನ್ನುವಂಥದ್ದು. ಯಾಕಂದರೆ ಈಗಾಗಲೇ ಅವ್ರ ಬಗ್ಗೆ ಸಾಕಷ್ಟು ಮುಖ್ಯಮಂತ್ರಿ ಆಗ್ತಾರೆ, ಮುಂದಿನ